ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕ್ಟ್ರಿ ವಾಯ್ಸ್ ಆಫ್ ಕಾಮನ್ ಮ್ಯಾನ್. ಇವತ್ತಿನ ವಿಷಯ ಯಾವುದು ಅಂದರೆ ಬಾಂಗ್ಲಾದೇಶ್. ತುಂಬ ಜನ ನನ್ನ ಕೇಳ್ತಾ ಇದ್ರು, ಈಗ ನಮ್ಮ ಹಿಂದೂಗಳ ಪರಿಸ್ಥಿತಿ ಏನು ಬಾಂಗ್ಲಾದೇಶಲ್ಲಿ ಅಂತ. ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಯೋಚನೆ ಮಾಡ್ತಾ ಇದ್ದೆ. ನನಗೆ ಯಾಕೋ ಇಷ್ಟ ಆಗಿರಲಿಲ್ಲ ಅಲ್ಲಿ ನಡೀತಾ ಇರೋ ಪರಿಸ್ಥಿತಿ ಎಲ್ಲ ನೋಡ್ತಾ ಇದ್ದರೆ. ಆದರೆ ತುಂಬ ಜನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡು ಅಂತ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟವಾದ್ರೂ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನು ಅಂದರೆ, ನಮಗೆಲ್ಲರಿಗೂ ಗೊತ್ತು ಫ್ರೆಂಡ್ಸ್, ನಾವು 1971 ಬಾಂಗ್ಲಾದೇಶ್ ಲಿಬರೇಷನ್ ಆರ್ಗನೈಜೇಷನ್ ಅವರು ಫ್ರೀಡಮ್ಗೋಸ್ಕರ ನಾವು 1971 ಪಾಕಿಸ್ತಾನ್ ವಿರುದ್ಧ ನಾವು ಅವರ ಸಪೋರ್ಟಾಗಿ ಹೋರಾಟ ಮಾಡಿ ನಾವು ಅವರಿಗೆ ಸ್ವಾತಂತ್ರ್ಯ ತಂದುಕೊಟ್ವಿ. ಇದು ಎಲ್ಲರಿಗೂ ನಮ್ಗೆ ಗೊತ್ತೇ ಇದೆ. ಇನ್ನೊಂದು ವಿಷಯ ಏನಂದರೆ, ಆವಾಗ 2,50,000 ಸೋಲ್ಜರ್ಸ್, ನಮ್ಮ ಇಂಡಿಯನ್ ಸೋಲ್ಜರ್ಸ್ ಅವರ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಅದರಲ್ಲಿ ಎಷ್ಟೋ ಸಾವಿರ ಜನಗಳು ತೀರ್ಕೊಂಡಿದ್ರು ಆ ಯುದ್ಧದಲ್ಲಿ ಹೋರಾಡಿ, ನಮ್ಮ ಭಾರತೀಯರು, ನಮ್ಮ ಹಿಂದೂಗಳು. ಅದರಲ್ಲಿ ಎಷ್ಟು ಜನ ನಮಗೆಲ್ಲರಿಗೂ ಗೊತ್ತು, 2,50,000 ಸೋಲ್ಜರ್ಸು ಹೋರಾಟ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಮೇಜರ್ ಪೋರ್ಷನ್ ನಮ್ಮ ಹಿಂದೂಗಳೇ ನಾವು ಸಪೋರ್ಟ್ ಮಾಡಿದ್ವಿ. ಬಾಂಗ್ಲಾದೇಶ್ ಒಂದು ಮುಸ್ಲಿಂ ದೇಶಕ್ಕೋಸ್ಕರ ನಾವು ಹಿಂದೂಗಳು ನಮ್ಮ ಪ್ರಾಣ ತ್ಯಾಗಗಳನ್ನು ನಾವು ಮಾಡಿದ್ದೀವಿ. ಈ ಥರ ಒಂದು ಪ್ರಾಣ ತ್ಯಾಗ ಮಾಡಿ, ಹಿಂದೂಗಳು ಪ್ರಾಣ ತ್ಯಾಗ ಮಾಡಿ ತಂದುಕೊಟ್ಟ ಸ್ವತಂತ್ರ ಬಾಂಗ್ಲಾದೇಶ್. 1971 ಅವರು ಸ್ವತಂತ್ರ ಬಂತು, ಅವರು ಗೌರ್ಮೆಂಟ್ ಫಾರ್ಮೇಷನ್ ಮಾಡಿದ್ರು. ಆವಾಗಿಂದ ಚೆನ್ನಾಗೇ ನಡೀತಾ ಇತ್ತು. ಈಗ ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಏನು? ನಿನ್ನೆ 2 ವಿಡಿಯೋಸ್ ನೋಡ್ತಿದ್ದೆ. ಅಲ್ಲಿನ ಹಿಂದೂ ಮಹಿಳೆಗಳು 2 ವಿಡಿಯೋಗಳನ್ನು ಪೋಸ್ಟ್ ಮಾಡಿದರು. ಹೇಗೆ ಅಲ್ಲಿರೋ ಚಿಲ್ಲರೆಕೋರರು, ಗೂಂಡಾಕೋರರು ಏನು ಅನ್ಬೋದು ಅವ್ರನ್ನ, ಅವರು ಹೇಗೆ ಹಿಂದೂಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಅಲ್ಲಿರೋರು ಅಂತ ತುಂಬ ಬೇಜಾರಾಯಿತು. ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಆ ವಿಡಿಯೋಸ್ ಏನು ಮಾಡಿದ್ರಲ್ಲ 2 ಮಹಿಳೆಯರು, ಈಗ ಅವರಿಬ್ಬರು ತೀರ್ಕೊಂಡಿದ್ದಾರೆ. ಅದು ಲೇಟೆಸ್ಟ್ ನ್ಯೂಸಲ್ಲಿ ಅವ್ರನ್ನ ಹತ್ಯೆ ಮಾಡಿದ್ದಾರೆ. ಇದೆಲ್ಲ ನೋಡ್ತಿದ್ರೆ, ಇಂಥ ದೇಶಕ್ಕೋಸ್ಕರ, ಇಂಥ ಪ್ರಜೆಗಳಕ್ಕೋಸ್ಕರ ನಾವು ಆವಾಗ ನಮ್ಮ ಸೋಲ್ಜರ್ಸ್, ಹಿಂದೂ ಸೋಲ್ಜರ್ಸ್ ಆ ದೇಶಕ್ಕಾಗಿ ಹೋರಾಟ ಮಾಡಿ ಅವ್ರ ಪ್ರಾಣಗಳನ್ನು ಬಿಟ್ಟಿದ್ರು. ಇದು ಕೂಡ ಇಲ್ಲ, ಆ ಸೆನ್ಸ್ ಕೂಡ ಇಲ್ಲ ಅಲ್ಲಿನ ಪ್ರಜೆಗಳಿಗೆ. ಇದೆಲ್ಲ ನೋಡ್ತಾ ಇದ್ದರೆ, ಇದು ಅಲ್ಲಿರೋ ಸ್ಟೂಡೆಂಟ್ಸ್ ಆರ್ಗನೈಜೇಷನ್ಸ್ ಮಾಡ್ತಾ ಇದೆ ಇದು ಅನ್ನೋ ಥರ ಇಲ್ಲ. ನಮಗೆಲ್ಲರಿಗೂ ಗೊತ್ತು ಇದಕ್ಕೆಲ್ಲ ರೀಸನ್. ಈ ಬಾಂಗ್ಲಾದೇಶಲ್ಲಿ ಇವಾಗಿರೋ ಪರಿಸ್ಥಿತಿಗೆ ಕಾರಣ ಏನು ಅಂದರೆ, ರಿಸರ್ವೇಷನ್ ಕೋಟಾ ಅಗೇನ್ಸ್ಟ್ ಆಗಿ ಈ ಇಶ್ಯೂಸ್ ಎಲ್ಲ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಸ್ವಾತಂತ್ರ್ಯದಲ್ಲಿ ಹೋರಾಡಿದ ಅವರ ಕುಟುಂಬಗಳಿಗೆ ಜಾಸ್ತಿ ರಿಸರ್ವೇಷನ್ ಇದೆ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರನೇ ಈ ಹೋರಾಟ ಎಲ್ಲ ಅಲ್ಲಿ ನಡೆದಿದೆ. ಈಗ ನಡೆದಿದೆ, ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇದಕ್ಕೆ ಅಗೇನ್ಸ್ಟ್ ಆಗಿ ಇದು ಮಾಡಿದ್ದಾರೆ. ಇವಾಗ ನನಗೆ ಅನಿಸ್ತಾ ಇದೆ, ಇದು ಸ್ಟೂಡೆಂಟ್ಸ್ ಮಾಡ್ತಾ ಇರೋ ಗಲಾಟೆಗಳ ಥರ ಅಲ್ಲಿ ಅನಿಸ್ತಾ ಇಲ್ಲ. ಇದು ಬೇರೆ ಅವರ ಕೈವಾಡ ಇಲ್ಲಿ ಇದೆ. ಸ್ಟೂಡೆಂಟ್ಸ್ಗೆ ಗೊತ್ತಿಲ್ವಾ? ಅವ್ರು ಹಿಸ್ಟ್ರಿ ಓದ್ಕೊಂಡಿಲ್ವಾ? ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲ್ವಾ? ಎಲ್ಲಿಂದ ನಮಗೆ ಸ್ವತಂತ್ರ ಬಂತು, ಯಾರು ನಮ್ಮ ದೇಶ ಸ್ವತಂತ್ರಕ್ಕಾಗಿ ಹೆಲ್ಪ್ ಮಾಡಿದ್ರು? ಸ್ಟೂಡೆಂಟ್ಸ್ ಗೊತ್ತಿಲ್ವಾ? ಜ್ಞಾನ ಇಲ್ವಾ? ಈಗೆಲ್ಲ ಗಲಾಟೆಗಳು ಮಾಡಬಾರ್ದು, ಅಮಾಯಕರ ಪ್ರಜೆಗಳ ಮೇಲೆ ಇದು ಮಾಡಬಾರ್ದು ಅಂತ ಅವ್ರಿಗೆಲ್ಲ ಜ್ಞಾನ ಇರುತ್ತೆ. ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ನಾನು ಅನ್ಕೊತಿಲ್ಲ. ಅಲ್ಲಿ ಬೇರೆ ಸಂಸ್ಥೆಗಳು ಯಾರು ಹಸೀನಾ ಗೌರ್ಮೆಂಟ್ನ ಡೆಮಾಲಿಷ್ ಮಾಡಬೇಕು ಅಂದ್ಕೊಂಡಿದ್ರು, ಅವರು ನಡೆಸ್ತಾ ಇರೋ ಗಲಾಟೆ ಇದು ಸ್ಟೂಡೆಂಟ್ಸ್ ಮಾಡ್ತಾ ಇರೋದು ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಜನರ ಅಭಿಪ್ರಾಯವೂ ಅಷ್ಟೇ. ಕೆಲವು 4-5 ವಾರಗಳಿಂದಾನೇ ಶೇಖ್ ಹಸೀನಾ ಅವರು ನಮ್ಮ ದೇಶಕ್ಕೆ ಇನ್ಫಾರ್ಮ್ ಮಾಡ್ತಾ ಇದ್ರು. ಅಮೇರಿಕನ್ ಮಿಲಿಟ್ರಿ ಅವರು ಅವರ ಮಿಲಿಟ್ರಿ ಬೇಸ್ನ ಅಲ್ಲಿ ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ನಿರ್ಮಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕರೆಕ್ಟ್ ಅಲ್ಲ. ಅವ್ರೇನಾದ್ರು ಇಲ್ಲಿ ಮಿಲಿಟ್ರಿ ಬೇಸ್ ನಿರ್ಮಾಣ ಮಾಡಿಕೊಂಡ್ರೆ ಭಾರತಕ್ಕೂ ಬಾಂಗ್ಲಾದೇಶಕ್ಕೂ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಶೇಖ್ ಹಸೀನಾ ಅವರು ನಮಗೆ ತುಂಬ ಸರಿ ಇನ್ಫಾರ್ಮ್ ಮಾಡ್ತಾ ಇದ್ರು. ಅಮೇರಿಕಾ CIA ಏಜೆಂಟ್ಗಳು ಅವರು ಇವ್ರ ಜೊತೆ ಸೇರಿಕೊಂಡು, ಬಾಂಗ್ಲಾದೇಶ್ ಆರ್ಮಿ ಜೊತೆ ಮತ್ತು CIA ಆಫ್ ಅಮೇರಿಕ ಇವರೆಲ್ಲ ಸೇರಿಕೊಂಡೇ ಈ ಥರ ಶೇಖ್ ಹಸೀನಾ ಅವ್ರ ಗೌರ್ಮೆಂಟ್ನ ಇದು ಮಾಡಿದ್ದಾರೆ. ಶೇಖ್ ಹಸೀನಾ ಅವರಿದ್ದರೆ ನಾವು ಅಂದ್ಕೊಂಡಿದ್ದಲ್ಲಿ ನಡೆಯೋಕ್ಕೆ ಆಗಲ್ಲ ಅಂದ್ಬಿಟ್ಟು ಈ ಥರ ಒಂದು ಕಾರ್ಯಕ್ಕೆ ಇದು ಮಾಡಿದ್ದಾರೆ. ಅವ್ರ ಗೌರ್ಮೆಂಟ್ನೇ ಡೆಮಾಲಿಷ್ ಮಾಡಿದ್ದಾರೆ. ಅಲ್ಲಿ ಈ ಥರ ನಡೀತಾ ಇದೆ ಅಂದರೆ, ಭೀಕರವಾದ ಗಲಾಟೆಗಳು. ಸ್ಟೂಡೆಂಟ್ಸ್ ಅಂತೂ ಮಾಡ್ತಿಲ್ಲ. ಅಲ್ಲಿರೋ ಇವರು ಹೆಂಗೆ ಮಾಡ್ತಿದ್ದಾರೆ ಅಂದರೆ, ಶೇಖ್ ಹಸೀನಾ ಅವರ ಸಿಸ್ಟರ್ ಮನೆ ಒಳಗೆ ದಾಳಿ ಮಾಡಿ, ಶೇಖ್ ಹಸೀನಾ ಅವರ ಸಿಸ್ಟರ್ ಅವರ ಅಂಡರ್ ಗಾರ್ಮೆಂಟ್ಸ್ನ ತೊಗೊಂಡು ಫ್ಲ್ಯಾಗ್ ಆಗಿ ತಿರುಗಿಸ್ತಾ ಇದ್ದಾರೆ ಅವ್ರ ಬಟ್ಟೆಗಳನ್ನೆಲ್ಲ. ಎಲ್ಲಿ ಫ್ರೆಂಡ್ಸ್, ಸ್ಟೂಡೆಂಟ್ಸ್ ಎಲ್ಲಿ ಈ ಥರ ಮಾಡ್ತಾರೆ? ಸ್ಟೂಡೆಂಟ್ಸ್ ಈ ಥರ ಎಲ್ಲ ಮಾಡ್ತಾರಾ? ನಮ್ಮ ದೇಶದಲ್ಲೂ ಎಷ್ಟೋ ಸ್ಟೂಡೆಂಟ್ಸ್ ಸ್ಟ್ರೈಕ್ಗಳು ಇದೆಲ್ಲ ಮಾಡಿದ್ದೀವಿ ನಾವು. ಆದರೆ ಸ್ಟೂಡೆಂಟ್ಸ್ ಯಾವತ್ತೂ ಈ ಥರ ಕೀಲಾಗೆಲ್ಲ ನಡ್ಕೊಳೋದಿಲ್ಲ. ಅಲ್ಲಿನ ಸ್ಟೂಡೆಂಟ್ಸು ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಲ್ಲ. ಇದು ಬೇರೆ ಅವರ ಕೈವಾಡ ತುಂಬ ಇದೆ. ಇದು ಸ್ಟೂಡೆಂಟ್ಸ್ ಮಾಡ್ತಾ ಇರೋದು ಅಲ್ಲ. ಅಷ್ಟೇ ಅಲ್ಲದೆ, ಶೇಖ್ ಹಸೀನಾ ಅವರ ಮಗ ಹೇಳಿದ್ದಾರೆ, ಇನ್ನು ಮುಂದೆ ನಮ್ಮ ತಾಯಿ ಬಾಂಗ್ಲಾದೇಶ್ಗೆ ರಿಟರ್ನ್ ಆಗೋದಿಲ್ಲ ಅಂತಲೂ ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟ ಮುಜಾಬಿರ್ ರೆಹಮಾನ್
ಅವ್ರ ಸ್ಟ್ಯಾಚ್ಯೂನೇ ಹೊಡೆದಾಕಿದ್ದಾರೆ, ಅವ್ರ ಸ್ಟ್ಯಾಚ್ಯೂ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ್ದಾರೆ. ಇಂಥ ಪ್ರಜೆಗಳು ಇವರು ಸ್ಟೂಡೆಂಟ್ಸ್ ಈ ಥರ ಎಲ್ಲ ಮಾಡ್ತಾರಾ? ಅವ್ರು ಹಿಸ್ಟ್ರಿ ಓದ್ಕೊಂಡಿಲ್ವಾ? ನಮಗೆ ಫಾದರ್ ಆಫ್ ನೇಷನ್ ಅಂತ ಕರೀತಾರೆ. ಇಲ್ಲಿ ನಾವು ಹೇಗೆ ಗಾಂಧೀಜಿರವ್ರನ್ನ ಸ್ವತಂತ್ರ ತಂದುಕೊಟ್ಟವ್ರನ್ನ ಫಾದರ್ ಆಫ್ ನೇಷನ್ ಅಂತ ಕರಿತೀವೋ ಆ ಥರ ಕರಿತಾ ಇದ್ದಿದ್ದ ಮುಜಾಬಿರ್ ರೆಹಮಾನ್ ಫಾದರ್ ಆಫ್ ನೇಷನ್ ಆಗಿದ್ದವರ ಸ್ಟ್ಯಾಚ್ಯೂಗಳನ್ನೇ ಹೊಡೆದಾಕ್ತಾ ಇದ್ದಾರೆ ಅಂದರೆ ಇದು ನಿಜವಾಗ್ಲೂ ಸ್ಟೂಡೆಂಟ್ಸ್ ಮಾಡ್ತಾ ಇರೋದಲ್ಲ. ಇದು ತುಂಬ ಅಲ್ಲಿರೋ ಸಂಸ್ಥೆಗಳು ಗೌರ್ಮೆಂಟ್ನ ಇದು ಮಾಡಬೇಕಂತಾನೆ ಮಾಡ್ತಾ ಇರೋ ಇದು ಕರೆಕ್ಷನ್. ಈಗ ಇಷ್ಟೆಲ್ಲ ನಡೀತಾ ಇದೆ. ಈಗ ಅಲ್ಲಿ ಇಂಡಿಯಾ ಅವರ ಪರಿಸ್ಥಿತಿ, ಅಲ್ಲಿರೋ ಇಂಡಿಯನ್ಸ್ ಇವರು ಗಲಾಟೆಕೋರರು ನಮ್ಮ ಹಿಂದೂ ಸಂಸ್ಥೆಗಳು, ಹಿಂದೂ ಟೆಂಪಲ್ಸು, ಹಿಂದೂ ಪ್ರಜೆಗಳು ಎಲ್ಲೆಲ್ಲಿ ವಾಸವಾಗ್ತಾರೆ ಅಲ್ಲೆಲ್ಲ ಹೋಗಿ ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಹಿಂದೂಗಳಿಗೆ ಸೆಕ್ಯೂರಿಟಿ ಇಲ್ಲ. ಹಾಗಾಗಿ ನಮ್ಮ ಹಿಂದೂಗಳೆಲ್ಲ ವೆಸ್ಟ್ ಬೆಂಗಾಲ್ ಬಾರ್ಡ್ರಲ್ಲಿ ಬಂದು ಕಾಯ್ತಾ ಇದ್ದಾರೆ. ಅವ್ರನ್ನೆಲ್ಲ ಹಿಂದೂಗಳನ್ನೆಲ್ಲ ನಮ್ಮ ದೇಶಕ್ಕೆ ಕರ್ಕೋಬೇಕು, ತಿರ್ಗಾ ಅವ್ರನ್ನ ಅಲ್ಲಿಗೆ ಕಳಿಸಬಾರ್ದು, ಅವ್ರ ಭದ್ರತೆಗೆ ನಾವು ನೋಡಬೇಕು ಅಂತ ಅವರೆಲ್ಲ ಬಾರ್ಡ್ರಲ್ಲಿ ಬಂದು ನಿಲ್ತಿದ್ದಾರೆ. ಈಗ ನಾವು ಕಾದು ನೋಡಬೇಕು ನಮ್ಮ ಗೌರ್ಮೆಂಟ್ ಈಗ ನಮ್ಮ ಹಿಂದೂಗಳ ಭದ್ರತೆಗೋಸ್ಕರ ಏನು ಕಾರ್ಯಾಚರಣೆ ಮಾಡುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ನೋಡೋಣ ಮುಂದೆ ಏನೇನು ಪರಿಣಾಮಗಳು ನಡೆಯುತ್ತೆ ಅಲ್ಲಿ ಅಂತ. ಇದು ಫ್ರೆಂಡ್ಸ್ ಇವತ್ತಿನ ವಿಷಯ. ತುಂಬ ಘೋರವಾಗಿ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ. ನಿಮ್ಮ ಕಮೆಂಟ್ಸ್ ಈ ವಿಡಿಯೋ ಕೆಳಗೆ ಶೇರ್ ಮಾಡಿ. ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಲ್ಲಿ ಶೇರ್ ಮಾಡಿ. ಅದ್ರ ಬಗ್ಗೆ ಕೂಡ ನಾವು ಮುಂದಿನ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡೋಣ. ಜೈ ಹಿಂದ್.